ಸರಿ, ಮೈತ್ರಿ ಧರ್ಮ ದೋಸ್ತಿಗಳ ಇದು ಹೇಗೆ ನಡೀತಾ ಇದೆ ಅಂತ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳು, ಪಕ್ಷ ಸಂಘಟನೆ ಎಲ್ಲ ಹೆಂಗ್ ನಡೀತಾ ಇದೆ ಅಂತ ದೋಸ್ತಿಗಳು? ಇಲ್ಲಪ್ಪ, ಈಗ ಭಾರತೀಯ ಜನತಾ ಪಕ್ಷ ಅವ್ರ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. JDS ಪಕ್ಷದ ಸಂಘಟನೆಯನ್ನ ನಿಖಿಲ್ ಅವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಸಂಘಟನೆಯನ್ನು ಅವರು ನಾಯಕರು ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ. JDS ಪಕ್ಷದ ಸಂಘಟನೆ ನಿಖಿಲ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಒಂದಾಗುವಂತದ್ದು ಯಾವಾಗ ಅಂತ ಜಲ್ಲಾಗಿ ಚುನಾವಣೆ ಬಂದಾಗ ಕೂತ್ಕೊಳ್ತಾರೆ, ತೀರ್ಮಾನ ಮಾಡ್ತಾರೆ, ಒಂದಾಗ್ತಾರೆ. ಮಿಕ್ಕಿ ಸಮಯ ಅವ್ರ ಪಕ್ಷ ಅವ್ರು ಕಟ್ಟಬೇಕು, ಇವ್ರ ಪಕ್ಷ ಇವ್ರು ಕಟ್ಟಬೇಕಲ್ಲ. ಆ ಪಕ್ಷ ನಂಬಿರ್ತಕ್ಕಂಥವ್ರು, ಜನತಾದಳ ನಂಬಿರ್ತಕ್ಕಂಥದ್ದೇ ಬೇರೆ ಜನ ಇದ್ದಾರೆ, ಭಾರತೀಯ ಜನತಾ ಪಕ್ಷದ್ದೇ ಬೇರೆ ಜನರಿದ್ದಾರೆ. ಅವ್ರ ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಒಟ್ಟಾದಾಗ ಪಾರ್ಲಿಮೆಂಟಲ್ಲಿ ಒಟ್ಟಿಗೆ ಜೊತೆಲಿ ಮಾಡಿ ಗೆಲ್ಲಿಸ್ತಿಲ್ವೇ, ಆ ರೀತಿ ಮಾಡ್ತಾರೆ. ಒಂದಾಗಿ ಮಾಡಿದಾರಲ್ಲ ಇದುವರೆಗೂ. ಲೋಕಸಭಾ ಚುನಾವಣೆ ಒಂದಾಗಿ ಮಾಡಿದ್ದಾರೆ. ಯಾವತ್ತು ಯಾವುದೇ ಪಕ್ಷಗಳು ಕೂಡ ಒಂದಾಗಿ ಮಾಡಲ್ಲ. ಅವರವ್ರ ಪಕ್ಷದ ಅವರವ್ರ ಕಾರ್ಯಕರ್ತರನ್ನ ಅವರೇ ಸಂಘಟನೆ ಮಾಡ್ತಕ್ಕಂಥ. ನಾನು ಯಾವತ್ತು ಬಹಳ ಜನ ಮಾತಾಡ್ತಾರೆ, ಈ ಪಕ್ಷ ಕಟ್ತಕ್ಕಂಥದ್ದು ಮೊದಲಿನಿಂದ ಕೂಡ HD ದೇವೇಗೌಡರು ಗೊತ್ತು, ಸಿದ್ದರಾಮಯ್ಯನವರು ಗೊತ್ತು, GT ದೇವೇಗೌಡ ಕೆಳ ಹಂತದಿಂದ ಯಾವ ರೀತಿ ಪಕ್ಷ ಕಟ್ಟಿದ್ದಾನೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಈಗಾಗಲೇ, ಚಾಮುಂಡೇಶ್ವರಿ ಕ್ಷೇತ್ರದ ಸಮಸ್ಯೆಗಳ ಅಗಾಧವಾದಂಥ ಸಮಸ್ಯೆಗಳು ನಾನು ಬೇರೆ ಕಡೆ ಎಲ್ಲೂ ಹೋಗದೇ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜನರು ದಿನನಿತ್ಯ ನೀರಿಲ್ಲ, ಲೈಟ್ ಇಲ್ಲ, UGD ಇಲ್ಲ, ಪಾರ್ಕ್ ಇಲ್ಲ, ಈ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ತಟಸ್ಥವಾಗಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆ. GT ಅವ್ರನ್ನ ಬಳಸ್ಕೋತಾ ಇಲ್ವಾ ಅಂತೇಳಿ JDS ಮುಖಂಡರುಗಳು GT ಅವ್ರನ್ನ ಸಂಘಟನೆಗೆ ಬಳಸ್ಕೋತಾ ಇಲ್ವಾ ಅಂತ ವ್ಯರ್ಥ ಮಾಡ್ತಾ ಇದಾರ ಅಂತ. ಯಾವತ್ತು ಕೂಡ GT ದೇವೇಗೌಡನ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲೇ. ನೋಡಪ್ಪ, ಮಹದೇವಪ್ಪನವರು ಒಂದು ಶಿಲಾಶಾಸನ ಇದೆ ಅಂತ ಹೇಳಿದ್ದಾರೆ. ಅವರು ಅಡಿಗಲ್ಲು ಹಾಕಿದ್ದಾರೆ ಅಂತ ಹೇಳಿರೋದನ್ನು ನಾನು ನೋಡಿಲ್ಲ. ಅಡಿಗಲ್ಲು ಹಾಕಿ ಪ್ರಾರಂಭ ಮಾಡಿರ್ತಕ್ಕಂಥವ್ರೆ ಮಹಾರಾಜರು ವಿಶ್ವೇಶ್ವರಯ್ಯನವರು ಅನ್ನೋದು ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಟಿಪ್ಪು ಸುಲ್ತಾನ್ ಅವರ ಪುರಾತನ ಕಾಲದಲ್ಲಿ ಒಂದು ಶಿಲಾಶಾಸನ ಇದೆ ಅಂತಕ್ಕಂಥದ್ದನ್ನು ಮಹದೇವಪ್ಪನವ್ರು ಹೇಳಿದ್ದಾರೆ. ಓಕೆ.